ಇದರ ಸೊ ಇವತ್ತು ಡೇ 21 ಆಫ್ ಅವರ್ ಸಿ ಕೆ ಸೀರೀಸ್. ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ನ ಒಂದು ಚೂರು ಕವರ್ ಅಪ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಕ್ಯೂ ಎಸ್ ಕ್ಲಾಸ್ ಅಂತ ಇನ್ನೊಂದಿರುತ್ತೆ. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ಪ್ರಿಯಾರಿಟಿ ಕ್ಲಾಸ್ ಅಂದರೆ ಏನು, ಅದು ಡೆಪ್ತಾಗಿ ನಾವು ಕವರ್ ಮಾಡ್ತಾ ಹೋಗೋಣ. ಆಯಿತಾ? ವಿಡಿಯೋಸ್ ಮೇ ಬಿ ಸ್ವಲ್ಪ ಲೆಂತ್ ಆಗ್ಬೋದು ಒಂದೊಂದು ಟಾಪಿಕ್ಕು ಕೂಡ. ಯಾಕೆ ನಾನು ಅಷ್ಟು ಡೀಟೇಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ಮೋಸ್ಟ್ ಆಫ್ ದ ಟೈಮ್ ಕೆಲವೊಬ್ಬರಿಗೆ ಈ ಐಡಿಯಾನೇ ಇರೋದಿಲ್ಲ ಅಲ್ವಾ. ಸೊ ಆ ರೀಸನ್ಗೋಸ್ಕರ ನಾನು ಐ ಮಸ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಪುಟ್ ಇಟ್ ಇನ್ ಲೈಕ್ ಸಿಂಪಲ್ ವರ್ಡ್ಸ್ ಆ್ಯಂಡ್ ನಿಮಗೆ ಅರ್ಥ ಆಗಲಿ ಅನ್ನೋದು ರೀಸನ್. ಈಗ ಇನ್ ಸಿಂಪಲ್ ಟರ್ಮ್ಸಲ್ಲಿ ಹೇಳೋದಾದರೆ 2 ಲೈನ್ಸಲ್ಲಿ ನಾವು ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ ಏನು ಅಂತ ಹೇಳ್ಬೋದು. ಬಟ್ ಯಾಕೆ ವಿಡಿಯೋ ಲೆಂತ್ ಆಗ್ತದೆ ಅಂದರೆ, ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಬೇಸಿಕ್ ಫಂಡಮೆಂಟಲ್ಸ್ ಅನ್ನೋದು ಸ್ಟ್ರಾಂಗ್ ಆಗಬೇಕಲ್ವ. ಆ ಒಂದು ರೀಸನಿಗೋಸ್ಕರ ಫಂಡಮೆಂಟಲ್ಸ್ ನಿಮ್ಗೆ ಸ್ಟ್ರಾಂಗ್ ಆಯಿತು ಅಂತಂದರೆ ನೀವು ಎಲ್ಲಿ ಹೋಗಿ ಎಲ್ಲಿ ಕೆಲಸ ಮಾಡ್ತೀನಿ ಅಂದರೂ ಕೂಡ, ಯಾವ ಎಕ್ಸಾಮ್ ತೊಗೊಂಡ್ರೂ ಕೂಡ ನೀವು ಆರಾಮಾಗಿ ನೀವು ವರ್ಕ್ ಮಾಡ್ಬೋದು. ಅದೇ ಒಂದು ಇಂಟೆನ್ಷನ್. ಆಯಿತಾ? ಸೊ ಹಾಗೆಯೇ ನಿಮಗೆ ನನ್ನ ಎಫರ್ಟ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಅಟ್ಲೀಸ್ಟ್ 10 ಲೈಕ್ಸ್ನ ಕಂಪ್ಲೀಟ್ ಮಾಡಿ ಕೊಡಿ. ಸೊ ದ್ಯಾಟ್ ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನೀವು 10 ಲೈಕ್ಸ್ನ ಕಂಪ್ಲೀಟ್ ಮಾಡಿದಾಗೆಲ್ಲ ನನ್ನ ಲೈಕ್ ಇನ್ನೂ ಮೋಟಿವೇಶನ್ ಆಗಿ ಇನ್ನೂ ರೆಗ್ಯುಲರಾಗಿ ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಈಗ ವೀಕ್ಲಿ 3 ಟೈಮ್ಸ್ ಆಗ್ತಾಯಿದೆ, ಬಿಕಾಸ್ ವಿಡಿಯೋ ಟು ವಿಡಿಯೋ ಲೈಕ್ ತುಂಬ ಜನ ನೋಡ್ತಾ ಇಲ್ಲ. ಸೊ ಹಾಗಾಗಿ ಸೊ ನೀವು ಫ್ರೀಕ್ವೆಂಟಾಗಿ ನೀವು ಲೈಕ್ ನೋಡ್ತೀನಿ ಅಂತ ಅಂದರೆ ಲೈಕ್ ನನಗೂ ಕೂಡ ಲೈಕ್ ಅಪ್ಲೋಡ್ ಮಾಡಲಿಕ್ಕೆ ಲೈಕ್ ಮೋಟಿವೇಶನ್ ಇರುತ್ತೆ. ಸೊ ಎಸ್, ಇಷ್ಟು ಲೈಕ್ ದಯವಿಟ್ಟು ಕಂಪ್ಲೀಟ್ ಮಾಡ್ತಾರೆ. ಸೊ ನಾನು ನನ್ನ ಬೆಸ್ಟ್ನ ನಾನು ಕೊಡ್ತಾ ಇರ್ತೀನಿ ನಿಮಗೆ ಈ ಕುಬರ್ನೆಟಿಸ್ ಸೆಷನ್ಸಲ್ಲಿ. ಓಕೆನಾ? ಸೊ ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಓಕೆ, ಸೊ ಈಗ ಲೆಟ್ಸ್ ಗೋ ಹಿಯರ್. ನೋಡಿ, ಪ್ರಿಯಾರಿಟಿ ಕ್ಲಾಸ್ಗೆ ಹೋಗೋದಕ್ಕಿಂತ ಮುಂಚೆ ಐ ನೀಡ್ ಟು ಶೋ ದಿಸ್ ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸಲ್ಲಿ. ಈ ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸಲ್ಲಿ ಕ್ವಾಲಿಟಿ ಆಫ್ ಸರ್ವೀಸಸ್ ಅಂತ ಒಂದು ಕ್ಲಾಸಸ್ ಇದೆ. ಏನಪ್ಪ ಈ ಕ್ವಾಲಿಟಿ ಆಫ್ ಸರ್ವಿಸ್ ಕ್ಲಾಸ್ ಅಂತಂದರೆ, ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕ್ಯೂಬ್ ಸಿ ಟಿ ಎಲ್ ನೀವು ಲೆಟ್ಸ್ ಎ ಡಿಸ್ಕ್ರೈಬ್ ಪಾಡ್ ಅಂತ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಈ ಡಿಸ್ಕ್ರೈಬ್ ಪಾಡ್ ಅಂತ ಮಾಡಿದಾಗ ನಿಮಗೆ ಇಲ್ಲಿ ಕ್ಯೂ ಒ ಎಸ್ ಅಂತ ಬರುತ್ತೆ. 1 ಸೆಕೆಂಡ್, ಐ ವಿಲ್ ಶೋ ಯು. ಇದು ಈ ಕ್ಲಾಸ್ ಅಂತ ಬರುತ್ತೆ. ಏನಪ್ಪ ಈ ಕ್ಯೂ ಒ ಎಸ್ ಕ್ಲಾಸ್? ಇಟ್ಸ್ ಬರ್ಸ್ಟಬಲ್ ಅಂತ ಹೇಳ್ತಾ, ಅಂದರೆ ಇಲ್ಲಿ ಬರ್ಸ್ಟಬಲ್ ಮೋಡ್ ಅಂತ ಹೇಳ್ತಾ ಇದೆ. ಅರ್ಥ ಏನು ಅಂತಂದರೆ, ಇದರಲ್ಲಿ ಕ್ವಾಲಿಟಿ ಆಫ್ ಸರ್ವಿಸ್ ಅಂತ ಹೇಳ್ತೀವಿ. ಅಂದರೆ ಕ್ವಾಲಿಟಿ ಆಫ್ ಸರ್ವಿಸ್ ಕ್ಲಾಸ್ ಅಂತ ಅರ್ಥ. ಒಂದು ಪಾಡ್ ಜನ್ರೇಟ್ ಆದಾಗ ಆ ಪಾಡ್ನ ಕ್ವಾಲಿಟಿ ಆಫ್ ಸರ್ವಿಸ್ ಏನು, ಯಾವ ಮೆಥಡಲ್ಲಿದೆ ಅಂತ ಹೇಳೋದಕ್ಕೆ. ಸೊ ಕುಬರ್ನೆಟಿಸ್ ಆಟೋಮೆಟಿಕಲಿ ಅಸೈನ್ಸ್ ಕ್ಯೂ ಒ ಎಸ್ ಕ್ಲಾಸ್ ಅಂತ ಹೇಳ್ತಂದರೆ ಈ 3 ಕ್ಲಾಸ್ ಇರುತ್ತೆ. ಒಂದು ಬೆಸ್ಟ್ ಎಫರ್ಟು, ಇನ್ನೊಂದು ಬರ್ಸ್ಟೆಬಲ್ಲು, ಇನ್ನೊಂದು ಗ್ಯಾರಂಟಿಡ್ ಅಂತ. ಈ 3 ಎಫರ್ಟಲ್ಲಿ ಅಂದರೆ ಈ 3 ಕ್ಲಾಸಸ್ಸಲ್ಲಿ ಬೈ ಡಿಫಾಲ್ಟಾಗಿ ಕುಬರ್ನೆಟಿಸಲ್ಲಿ ನಾವೇನು ಮೆನ್ಷನ್ ಮಾಡಲಿಲ್ಲ ಅಂದರೆ ಈ ಬೆಸ್ಟ್ ಎಫರ್ಟ್ ಕ್ಲಾಸ್ ಅನ್ನೋದು ಆ್ಯಡ್ ಆಗಿಬಿಡತ್ತೆ. ಈ ಬೆಸ್ಟ್ ಎಫರ್ಟ್ ಅಂದರೆ ಏನು? ದಿಸ್ ಈಸ್ ಅ ಫಸ್ಟ್ ಒನ್. ಅಂದರೆ ನೋ ರಿಸೋರ್ಸ್ ಡಿಫೈನ್ಡ್ ಅಟ್ ಆಲ್. ಯಾವುದೇ ಥರದ ರಿಸೋರ್ಸ್ ಅಲೋಕೇಶನ್ ಅನ್ನೋದೇ ಮಾಡೋದಿಲ್ಲ. ಅದನ್ನು ನಾವು ಬೆಸ್ಟ್ ಎಫರ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಬೆಸ್ಟ್ ಎಫರ್ಟ್ ಪಾಡ್ಸ್ಗಳು ಯಾವ್ಯಾವ್ದು ಇರುತ್ತವೆ, ಅದು ಪಾಡ್ ಎವಿಕ್ಷನ್ ಅನ್ನೋದು ಫಸ್ಟಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಹಾಗೆಯೇ ನೋ ರಿಸೋರ್ಸ್ ಡಿಫೈನ್ಡ್ ಅಟ್ ಆಲ್. ಆಯಿತಾ? ಬರ್ಸ್ಟಬಲ್ ಅಂತ ಬಂದಾಗ ಎವಿಕ್ಟೆಡ್ ಸೆಕೆಂಡ್. ಅಂದರೆ ಪ್ರಿಯಾರಿಟಿ ಅಂತ ಬಂದಾಗ ಬರ್ಸ್ಟಬಲ್ ಇನ್ಸ್ಟೆನ್ಸ್ ಸೆಕೆಂಡಲ್ಲಿ ಬರುತ್ತೆ. ಅದರಲ್ಲಿ ರಿಕ್ವೆಸ್ಟ್ ಇರುತ್ತೆ ಬಟ್ ಲಿಮಿಟ್ಸ್ ಇರೋದಿಲ್ಲ. ರಿಕ್ವೆಸ್ಟ್ ಅಂದರೆ ಮಿನಿಮಮ್, ಲಿಮಿಟ್ಸ್ ಅಂದರೆ ಮ್ಯಾಕ್ಸಿಮಮ್. ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಅನ್ನೋದು ಕೊಟ್ಟಿರೋದಿಲ್ಲ. ಪ್ರತಿಯೊಂದು ಕೂಡ ಲೈಕ್ ಹೇಗೆ ಹೇಳೋದು, ಬರೀ ಮಿನಿಮಮ್ ರಿಕ್ವೆಸ್ಟ್ ಕೊಟ್ಬಿಟ್ಟಿರ್ತೀನಿ, ಆ ಮಿನಿಮಮಿಂದ ಎಷ್ಟಾದರೂ ತೊಗೊಂಬಿಡು ಅನ್ನೋ ಥರ. ಅದಕ್ಕೆ ಬರ್ಸ್ಟಬಲ್ ಇನ್ಸ್ಟೆನ್ಸಸ್ ಅಥವಾ ಬರ್ಸ್ಟಬಲ್ ಕ್ಲಾಸ್ ಅಂತ ಹೇಳ್ತೀವಿ. ಇನ್ನೊಂದು ಗ್ಯಾರಂಟಿಡ್ ಕ್ಲಾಸ್, ಇದು ಎವಿಕ್ಟೆಡ್ ಲಾಸ್ಟ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರಿಕ್ವೆಸ್ಟ್ ಮತ್ತು ಲಿಮಿಟ್ಸ್ ಎರಡನ್ನೂ ಕೂಡ ಕೊಟ್ಟಿರ್ತೀನಿ. ಅದರಿಂದ ಈ ಕ್ಲಾಸಲ್ಲಿ ಹೇಳ್ತೀವಿ. ಇದನ್ನೇ ನಾವು ಎವಿಕ್ಷನ್ ಆರ್ಡರ್ ಅಥವಾ ಕ್ಯೂ ಒ ಎಸ್ ಅಂದರೆ ಕ್ವಾಲಿಟಿ ಆಫ್ ಸರ್ವಿಸ್ ಕ್ಲಾಸಸ್ ಅಂತ ಕೂಡ ನಾವು ಹೇಳ್ತೀವಿ. ಆಯಿತಾ? ಇದು ಯಾವ ರೀತಿ ನಾವು ಆ್ಯಡ್ ಮಾಡ್ತೀವಿ ಅಂದರೆ ಈ ಥರ. ಇದು ಬೆಸ್ಟ್ ಎಫರ್ಟಲ್ಲಿ ನಾವು ಇಷ್ಟು ದಿನ ಬೆಸ್ಟ್ ಎಫರ್ಟ್ನ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಆ್ಯಸ್ ಸೂನ್ ಆ್ಯಸ್ ಯು ಡಿಪ್ಲಾಯ್, ನಾನೆಲ್ಲ ರಿಮೂವ್ ಮಾಡಿಬಿಟ್ಟು ಡಿಪ್ಲಾಯ್ ಮಾಡ್ತಿದ್ದೆ. ಆಮೇಲೆ ನಾವೇನು ಮಾಡ್ತೀವಿ, ಬರ್ಸ್ಟಬಲ್ ಅಂತ ಬಂದಾಗ ಈ ಲಿಮಿಟ್ನ ರಿಮೂವ್ ಮಾಡ್ತೀನಿ. ಆಯಿತಾ? ಸಮ್ ರಿಸೋರ್ಸ್, ಈ ರಿಕ್ವೆಸ್ಟ್ನ ಮಾತ್ರ ಇಟ್ಕೊಳ್ತೀನಿ. ಆಯಿತಾ? ಅದೇ ಗ್ಯಾರಂಟಿಡಲ್ಲಿ ಇವೆರಡೂ ಕೂಡ ಇಟ್ಕೊಳ್ಬೇಕು. ಆ್ಯಂಡ್ ಆಲ್ಸೋ ಇಲ್ಲಿ ಇನ್ನೊಂದು ಬರ್ಸ್ಟಬಲಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಲಿಮಿಟ್ಸು ಮತ್ತು ರಿಕ್ವೆಸ್ಟು ಇಸ್ ನಾಟ್ ಈಕ್ವಲ್. ಅಂದರೆ ಲೈಕ್ ಈಗ ನಾನು 100 ಎಮ್ ಸಿ ಪಿ ಯು ಅಂದರೆ 100 ಮಿಲಿ ಸಿ ಪಿ ಕೊಟ್ಟಿದ್ದೀನಿ. 100 ಅಂದರೆ ಲೈಕ್ ಏನು 0.1 ಸಿ ಪಿ ಕೊಟ್ಟಿದ್ದೀನಿ. ಇಲ್ಲಿ 500 ಎಮ್ ಬಿ ಮೆಮೊರಿ ಕೊಟ್ಟಿದ್ದೀನಿ ಅಂತ, ಅಂದರೆ 500 ಎಮ್ ಬಿ ಮ್ಯಾಕ್ಸ್ ಕೊಟ್ಟಿದ್ದೀನಿ ಅಂತ. ಇದು ಬರ್ಸ್ಟಬಲ್ ಆಗುತ್ತೆ. ಅಂದರೆ ಬರ್ಸ್ಟಬಲ್ ಯಾಕೆ ಇದಾಗುತ್ತೆ ಅಂತ ಹೇಳಿದ್ರೆ, ಲಿಮಿಟ್ಸು ರಿಕ್ವೆಸ್ಟ್ ಕೊಟ್ಟಿದ್ರೂ ಕೂಡ ಲಿಮಿಟ್ ಅನ್ನೋದನ್ನ ನಾನು ಡಿಫೈನ್ ಮಾಡಿದ್ದೀನಿ ಅಟ್ 1 ಸ್ಟೇಜ್.
ಆ್ಯಂಡ್ ರಿಕ್ವೆಸ್ಟು ಮತ್ತು ಲಿಮಿಟ್ಸ್ ಎರಡೂ ಕೂಡ ಈಕ್ವಲ್ ಆಗಿಲ್ಲ. ಆ ರೀಸನ್ಗೋಸ್ಕರ ನಾವು ಇದನ್ನ ಬರ್ಸ್ಟಬಲ್ ಅಂತ ಕರಿತೀವಿ. ವೆರಾಸ್ ಇನ್ ದ ಗ್ಯಾರಂಟಿಡಲ್ಲಿ ಏನಪ್ಪ ಅಂತಂದರೆ ರಿಕ್ವೆಸ್ಟು ಮತ್ತು ಲಿಮಿಟ್ಸು ಎರಡೂ ಕೂಡ ಒಂದೇ ಈಕ್ವಲ್ ಇದ್ದರೆ ಅದನ್ನು ನಾವು ಗ್ಯಾರಂಟಿಡ್ ಅಂತ ಕರಿತೀವಿ. ಆಯಿತಾ? ಹಾಗೆ ಸೊ ಇದು ಕ್ವಾಲಿಟಿ ಆಫ್ ಸರ್ವಿಸ್ ಸಮ್ಮರಿ ಟೇಬಲ್ ಇರುತ್ತೆ. ಯಾವ್ಯಾವುದು ಎವಿಕ್ಷನ್ ಪ್ರಿಯಾರಿಟಿ ಅಂದರೆ ಒಂದು ಪಾಡ್ ಎವಿಕ್ಷನ್ ಆಗ್ತಾ ಇದೆ ಅಂದರೆ ಹೇಗಿರುತ್ತೆ, ಫಸ್ಟ್ ಮೆಥಡ್ ಯಾವುದು, ಇದು ಲಾಸ್ಟಲ್ಲಿ ಎವಿಕ್ಟ್ ಆಗುತ್ತೆ, ಇದು ಮಿಡಲಲ್ಲಿ ಎವಿಕ್ಟ್ ಆಗುತ್ತೆ, ಇದು ಫಸ್ಟ್ ಆ್ಯಂಡ್ ಮೋಸ್ಟ್ ವಲ್ನರಬಲ್ ಒನ್ ಯಾವುದು ಅಂದರೆ ಬೆಸ್ಟ್ ಎಫರ್ಟ್ ಅಂತ ಹೇಳ್ತೀವಿ. ಸೊ ಹೇಗೆ ರಿಕ್ವೆಸ್ಟ್ ಆಗುತ್ತೆ ಪಾಡ್, ಈಗ ಆ್ಯಸ್ ಸೂನ್ ಆಸ್ ಶೆಡ್ಯೂಲರ್ ಅಪ್ಡೇಟ್ ಆಗಿದ ತಕ್ಷಣ ನೋಡಿ ಯಾವ್ಯಾವ ಅಲೋಕೇಶನ್ ಇದೆ, ಈ ಅಲೋಕೇಶನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಪಾಡ್ ಅನ್ನೋದು ಇಷ್ಟು ಮೆಮೊರಿ ಖಾಲಿ ಇದ್ದರೆ ಆ ಪಾಡಿಗೆ ಹೋಗಿ ಡಿಪ್ಲಾಯ್ ಮಾಡುತ್ತೆ ಅಂತ ಅರ್ಥ. ಆಯಿತಾ? ಹಾಗೆ ಇವೆಲ್ಲ. ಸೊ ಸಿ ಪಿ ಯು ಎಕ್ಸೀಡ್ ಆದರೆ ಏನಾಗುತ್ತೆ, ಸಿ ಪಿ ಯು ಎಕ್ಸೀಡ್ ಆದರೆ ನಿಮಗೆ ಫಸ್ಟ್ ಥಿಂಗ್ ಪಾಡ್ ಟ್ರೈಸ್ ಟು ಯೂಸ್ ಅ ಮೋರ್ ಸಿ ಪಿ ಯು ದೆನ್ ಇಟ್ಸ್ ಲಿಮಿಟ್. ಆವಾಗ ಯೂಸ್ ಮಾಡಿದಾಗ ಕರ್ನಲ್ ಥ್ರಾಟ್ಲಿಂಗ್ ಆಗುತ್ತೆ. ಆ್ಯಂಡ್ ಕರ್ನಲ್ ಥ್ರಾಟ್ಲಿಂಗ್ ಅಂದರೆ ಯಾವುದೇ ಕಂಟೈನರ್ ಕರ್ನಲ್ ಮೇಲೆ ರನ್ ಆಗುತ್ತಲ್ಲ ಅದರಿಂದ. ಸೊ ಆ ಥ್ರಾಟ್ಲಿಂಗ್ ಅನ್ನೋದು ಇಲ್ಲ ಆಗುತ್ತೆ. ಪಾಡ್ ಕಂಟಿನ್ಯೂಸ್ ಟು ರನ್ ಬಟ್ ಇಟ್ ಇಸ್ ಸ್ಲೋವರ್. ಅದನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ. ನೋ ಕಿಲ್, ನೋ ರಿಸ್ಟಾರ್ಟ್, ನೋ ಎಕ್ಸಿಟ್ ಕೋಡ್. ಆದರೆ ಸಿ ಪಿ ಯು ಲಿಮಿಟ್ ಎಕ್ಸಿಡ್ ಆಗಿದ್ರೆ ನಿಮ್ಮ ಅಪ್ಲಿಕೇಶನ್ ಹಂಗಾಗುತ್ತೆ. ವಿಸಿಬಲ್ ಕ್ಯೂಬ್ಸಿಟಲ್ ಟಾಪ್ ನೋಡಲ್ಲಿ ನೀವು ಟ್ರೈ ಮಾಡ್ಬೋದು, ಬಟ್ ಕೆಲವೊಮ್ಮೆ ಅದು ಸರಿಯಾಗಿ ಅಪ್ಡೇಟ್ ಆಗ್ತಾ ಇಲ್ಲ ನನ್ನ ಲೋಕಲಲ್ಲಿ. ಮೆಮೊರಿ ಲಿಮಿಟ್ಸ್ ಎಕ್ಸಿಡ್ ಅಂತ ಬಂದಾಗ ಮೆಮೊರಿ ಅನ್ನೋದು ಜಾಸ್ತಿ ಆದರೆ OM ಕಿಲ್ಡ್, ಎಕ್ಸಿಟ್ ಕೊಡುವಂಥ ಡಿಸಿಷನ್, ಪಾಡ್ ರೀಸ್ಟಾರ್ಟ್ ಆಗುತ್ತೆ. ಡಿಸ್ಕ್ರೈಬ್ ಮಾಡಿದಾಗ ನಿಮಗೆ ಟ್ರೂ ಬರುತ್ತೆ OM ಕಿಲ್ಡ್ ಆ್ಯಂಡ್ ರಿಪೀಟೆಡ್ OM ಕಿಲ್ಸ್ ಆ್ಯಂಡ್ ಕ್ರ್ಯಾಶ್ ಲೂಪ್ ಬ್ಯಾಕಪ್ ಆಗುತ್ತೆ. ಇಲ್ಲಿ ಕ್ರ್ಯಾಶ್ ಲೂಪ್ ಬ್ಯಾಕಪ್ ಆಗ್ತಿದೆ ಅಂತಂದರೆ ಇಲ್ಲಿ OM ಕಿಲ್ ಅನ್ನೋದು ಕೂಡ ಒಂದು ರೀಸನ್ ಆಗಿರಬಹುದು ಅಂತ ಅರ್ಥ. ಹಾಗೆ ಎಲ್ಲೆಲ್ಲಿ ಯಾವ್ಯಾವ ಥರ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ನಾನು ಇದು ಮಾಡ್ತೀನಿ. ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ, ಹೇಗೆ ಮಾಡಬೇಕು ಅನ್ನೋದನ್ನ ಎಂಡ್ ಟು ಎಂಡ್ ಕೊಟ್ಟಿದ್ದೀನಿ. ಆ್ಯಂಡ್ ಇಂಟರ್ವ್ಯೂ ಕ್ವಶನ್ಸಲ್ಲಿ ಹೇಗೆ ಬರುತ್ತೆ, ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ ಅಂದರೆ ಏನು, ಸಿನಾರಿಯೋ ಬೇಸ್ಡ್ ಏನಾಗುತ್ತೆ, ಪಾರ್ಟ್ ಸ್ಟಕ್ ಆದಾಗ ಏನು ಮಾಡಬೇಕು, ಆ್ಯಂಡ್ OM ಕಿಲ್ಡ್ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂದಾಗ ಏನು ಮಾಡಬೇಕು. ಆ್ಯಂಡ್ ಇವೆಲ್ಲ ನೀವು ಒಬ್ರು ಯಾರಾದರೂ OM ಕಿಲ್ಡ್ ಆಗ್ತಿದೆ, ಕುಬರ್ನೆಟಿಸಲ್ಲಿ ಸಿನಾರಿಯೋ ಕೇಳ್ತಿದ್ದಾರೆ ಅಂದಾಗ ನೀವು ಇದನ್ನೆಲ್ಲ ಹೇಳಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್. ಒಂದು ಆನ್ಸರಲ್ಲಿ OM ಕಿಲ್ಡ್ ಯಾವಾಗ ಆಗುತ್ತೆ ಅಂತ ಇದನ್ನು ನೀವು ಹೇಳಿದ್ದೀರ ಅಂತಂದರೆ ದೆನ್ ಯು ಆರ್ ಪಾಸ್. ಇಲ್ಲ ಅಂತಂದರೆ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಹಾಗೆ ಸಿನಾರಿಯೋ ಇದೆಲ್ಲ ಕೂಡ ಇದೆ. ಎಕ್ಸಾಮಲ್ಲಿ ಟಾಸ್ಕ್ ಹೆಂಗೆ ಬರುತ್ತೆ ಅಂದರೆ ನಿಮಗೆ ಅಪ್ಡೇಟ್ ದ ಡಿಪ್ಲಾಯ್ಮೆಂಟ್ ಫ್ರಂಟ್ ಎಂಡ್, ಸೆಟ್ 200 M, ಮೆಮೊರಿ 500 M, ಸಿ ಪಿ ಯು ಲಿಮಿಟ್ ಇಷ್ಟೆಲ್ಲ ಕೊಡು ಅಂತ ಹೇಳ್ತಾರೆ. ಅವಾಗ ನೀವೇನು ಮಾಡ್ಬೋದು, ಡಿಪ್ಲಾಯ್ಮೆಂಟ್ನ ಎಡಿಟ್ ಮಾಡಿ ಆದರೂ ರಿಸೋರ್ಸ್ನ ಆ್ಯಡ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಸೆಟ್ ಕಮಾಂಡ್ ಯೂಸ್ ಮಾಡ್ಕೊಂಡು ಸೆಟ್ ಆದರೂ ಮಾಡಿ, ಎರಡೂ ಕೂಡ ಮಾಡಬಹುದು. ಆಯಿತಾ? ಅಷ್ಟು. ಸೊ ಇದಾದಮೇಲೆ ನೋಡ್ ಆಸ್ ಕೆಪಾಸಿಟಿ. ಓಕೆ, ನೋಡಿ ಸಡನ್ನಾಗಿ ಸಿನಾರಿಯೋ, ಎ ನೋಡ್ ಆಸ್ 4 CPU ಅಲೋಕೇಟೆಡ್, 1 CPU ಇಸ್ ಯೂಸ್ಡ್ ಬಟ್ ಪಾಡ್ ಈಸ್ ರಿಕ್ವೆಸ್ಟಿಂಗ್ 500 M CPU ಇಸ್ ಪೆಂಡಿಂಗ್. ವೈ? ಯಾಕೆ ಪಾಡ್ ಪೆಂಡಿಂಗ್ ಸ್ಟೇಟಿಗೆ ಹೋಯಿತು? ಅವಾಗ ನೀವೇನು ಮಾಡ್ತೀರಾ, ಚೆಕ್ಸು ಇಲ್ಲಿದೆ, ನನಗೆ ಓದ್ಬಿಟ್ಟು ನೀವು ನನಗೆ ಹೇಳಬೇಕು. ಒಂದು ಸಮ್ಮರಿ ಚೀಟ್ ಕೂಡ ಕೊಟ್ಟಿದ್ದೀನಿ, ನೀವು ಇದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಸೊ ದಿಸ್ ಈಸ್ ಅಬೌಟ್ ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್. ನಾನು ಹೇಳಬೇಕಾಗಿದ್ದು ಪ್ರೀವಿಯಸ್ ಸೆಷನಲ್ಲಿ, ಅದು ವಿಡಿಯೋ ಲೆಂತ್ ಆಗ್ತಿತ್ತು, ಅದಕ್ಕೋಸ್ಕರ ನಾನು ಡ್ರಾಪ್ ಇದ್ದಾರೆ. ಆಯಿತಾ? ಸೊ ಇದು ಇಷ್ಟ ಆಯ್ತಲ್ಲ. ಈಗ ಲೆಟ್ಸ್ ಗೋ ಟು ಪ್ರಿಯಾರಿಟಿ ಕ್ಲಾಸ್ ಆ್ಯಂಡ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಪ್ರಿಯಾರಿಟಿ ಕ್ಲಾಸ್. ಯಾಕೆ ಇವೆಲ್ಲ ಬೇಕಾಗುತ್ತೆ ಅಂತ ಹೇಳಿದ್ರೆ, ನೀವೊಂದು ಆ್ಯಕ್ಚುಯಲ್ ಪ್ರೊಡಕ್ಷನ್ ಎನ್ವೈರ್ಮೆಂಟ್ ಅಂತ ಕೂತ್ಕೊಂಡಾಗ ಇವೆಲ್ಲ ಮೈನ್ಯೂಟ್ ಥಿಂಗ್ಸ್, ಇವೆಲ್ಲ ಇದ್ರೇ ಒಂದು ಪ್ರೊಡಕ್ಷನ್ ಎನ್ವೈರ್ಮೆಂಟ್ ಸ್ಟೇಬಲ್ ಅಂತ ಆಗೋದು. ಇಲ್ಲ ಅಂತಂದರೆ ನೀವು ತುಂಬ ಇಶ್ಯೂಸ್ಗಳನ್ನ ನೋಡ್ತಾ ಇರ್ತೀರ. ಸೊ ಆ ರೀಸನ್ಗೋಸ್ಕರ. ಸೊ ಲೆಟ್ಸ್ ಸೇ ವಾಟ್ ಈಸ್ ಪ್ರಿಯಾರಿಟಿ ಕ್ಲಾಸ್ ಇನ್ ಸಿಂಪಲ್ ಟರ್ಮ್ಸ್. ನಾನು ಇಲ್ಲಿ ಕೊಟ್ಟಿದ್ದೀನಿ, ಬಟ್ ನಾನು ಅಲ್ಲಿ ಎಕ್ಸ್ಪ್ಲೈನ್ ಇಟ್. ಇಲ್ಲಿ ನೋಡಿ, ಈಗ ಲೆಟ್ಸ್ ಟೇಕ್ ಒನ್ ನೋಡ್. ಆಯಿತಾ? ಇದು ನನ್ನ ನೋಡ್ ಅಂತ ಅಂದ್ಕೊಳ್ಳೋಣ. ನನ್ನ ಹತ್ರ ಒಂದು ಪಾಡ್ ಇದೆ ಅಂತ ಅಂದ್ಕೊಳ್ಳಿ. ಆಯಿತಾ? ಈ ನೋಡಲ್ಲಿ, ಆಯಿತಾ, ಈ ನೋಡಲ್ಲಿ ಈ ಥರ ಪಾಡ್ಗಳಿದ್ದಾವೆ. ಆಯಿತಾ? ಈ ಥರ ಪಾಡ್ ಇದೆ. ಈಗ ನಾನು ಡೆವ್ ಪ್ರಾಡ್ ಪ್ರಿಪ್ರಾಡ್ ಅಂತ ಹಾಕ್ತೀನಿ ಫಾರ್ ಸಿಂಪಲ್ ಒಂದು ಎಕ್ಸಾಂಪಲಿಗೋಸ್ಕರ. ಬಟ್ ಡೆವ್ ಪ್ರಿಪ್ರಾಡ್ ಅನ್ನೋದಕ್ಕಿಂತ ನಾರ್ಮಲ್ ಆಗಿ ಈ ಬೇರೆ ನೇಮಿಂಗ್ಸ್ಗಳು ಇರಬಹುದು. ಜಸ್ಟ್ ನಾನು ನಿಮಗೊಂದು ರಿಯಲ್ ಆಗಿರಲಿ ಅಂತ ನಾನು ಹೇಳೋದಕ್ಕೋಸ್ಕರ. ಇದು ಡೆವ್ ಅಪ್ಲಿಕೇಶನ್ ಪಾಡ್. ಆಯಿತಾ? ಇದು ಡೆವ್ ಅಪ್ಲಿಕೇಶನ್ ಪಾಡ್. ಓಕೆ, ಹಾಗೇನೆ ಓಕೆ, ಇದು ಬಂದ್ಬಿಟ್ಟು ಪ್ರಿಪ್ರಾಡ್. ಆಯಿತಾ? ಅದೇ ಥರ
ಇದು ಬಂದ್ಬಿಟ್ಟು ಪ್ರೊಡಕ್ಷನ್ ನೋಡಿಂದು. ಸೊ ಈ ಥರ ಇರುತ್ತೆ. ಆ್ಯಂಡ್ ಈ 3 ನೋಡಿದೆ. ಈಗ ಇನ್ನೊಂದು ಪಾಡ್ನ ಆ್ಯಡ್ ಮಾಡ್ಕೊಳ್ತೀನಿ. ಅದು ಬೇರೆ ಟೆಂಪರರಿ ಪಾಡ್. ಆಯಿತಾ, ಯಾರೋ ಬೇರೆ ಟೆಂಪ್ರರಿ ಪಾಡ್ನ ಆ್ಯಡ್ ಮಾಡಿ ಇಟ್ಟಿರ್ತಾರೆ. ಆಯಿತಾ, ಲೆಟ್ಸ್ ಎ ಟೆಂಪ್ರರಿ ಪಾಡ್. ಈಗ ನನಗೇನಂತಂದರೆ ಈ ನೋಡ್ಗೆ ಕೆಪಾಸಿಟಿ ಇರೋದು 4 ಪಾಡ್ ಅಷ್ಟೇ. ನಾನು T2 ಮೈಕ್ರೋ ಇನ್ಸ್ಟೆನ್ಸ್ ಯೂಸ್ ಮಾಡ್ತಿರ್ತೀನಿ. ಸೊ ಹಾಗಾಗಿ 4 ಪಾಡ್ ಕೆಪಾಸಿಟಿ ಇರುತ್ತೆ. ಈಗ ನಾನೊಂದು ಪಾಡ್ ಡಿಪ್ಲಾಯ್ಮೆಂಟ್ ಮಾಡಿದೆ, ಅಂದರೆ ಒಂದು ಪ್ರೊಡಕ್ಷನ್ ಡಿಪ್ಲಾಯ್ಮೆಂಟ್ ಮಾಡಿದೆ. ಅಥವಾ ಈ ಪ್ರಾಡ್ ಇದೇನಿತ್ತಲ್ಲ ಪಾಡು, ನನಗೆ 2 ಪಾಡ್ ಬೇಕು, ಅಂದರೆ ಡಬಲ್ ಆಗಬೇಕು ನನಗೆ. ಇವಾಗ ಇನ್ನೊಂದು ಸರಿ ನಾನು ಡಿಪ್ಲಾಯ್ ಮಾಡಿದಾಗ ಶೆಡ್ಯೂಲರ್ ಏನು ಮಾಡುತ್ತೆ, ಇಲ್ಲಿಗೆ ಬಂದರೆ ಡಿಪ್ಲಾಯ್ ಮಾಡಬೇಕು ಅಂತ ನಾನು ರೂಲ್ ಅಸೈನ್ ಮಾಡಿರ್ತೀನಿ. ಈಗ ಇದು ಪ್ರೊಡಕ್ಷನ್ ಪಾಡ್. ಈಗ ನಾನು ಪ್ರೊಡಕ್ಷನ್ ಪಾಡ್ನ ಪ್ಲೇಸ್ ಮಾಡೋಕ್ಕಾಗ್ತಾ ಇಲ್ಲ, ಪಾಡ್ ಪೆಂಡಿಂಗ್ ಹೋಗ್ತಾ ಇದೆ. ಈಗ ಏನು ಮಾಡಬೇಕು? ನಾನು ಇದನ್ನು ಮ್ಯಾನ್ಯಲ್ ಹೋಗಿ ಎಲ್ಲಿದೆ ಅಂತ ಹುಡುಕಿ ಡಿಲೀಟ್ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಅಂಥ ಕೇಸಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಇದು ನನ್ನ ಪ್ರೊಡಕ್ಷನ್ ಅಲ್ವಾ, ನನ್ನ ಪ್ರೊಡಕ್ಷನ್ ಪಾಡ್ಸ್ಗಳಿಗೆಲ್ಲ ಕೂಡ ಪ್ರಿಯಾರಿಟಿನ ಸೆಟ್ ಮಾಡ್ತೀನಿ, ಅಂದರೆ ಗೇಜ್ನ ಸೆಟ್ ಮಾಡ್ತೀನಿ. ಪ್ರಿಯಾರಿಟಿ ಸೆಟ್ ಮಾಡೋದ್ರಿಂದ ಇದು ಲೋ ಪ್ರಿಯಾರಿಟಿ ಇದ್ದರೆ ಇದು ಟರ್ಮಿನೇಟ್ ಆಗುತ್ತೆ, ಇದು ಹೊರಗಡೆ ಹೋಗುತ್ತೆ, ಈ ಪಾಡು ಇಲ್ಲಿ ಪ್ಲೇಸ್ ಆಗುತ್ತೆ. ಆಯಿತಾ, ಈಗ ನನ್ನ ಪ್ರಿಯಾರಿಟಿ, ನಾನು ಪಾಡ್ಗೆ ಪ್ರಿಯಾರಿಟಿ ಕೊಟ್ಟಿರೋದ್ರಿಂದ ನನ್ನ ಪಾಡ್ಗಳು ಇಲ್ಲಿ ಪ್ಲೇಸ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ದಿಸ್ ಈಸ್ ಹೌ ದ ಪ್ರಿಯಾರಿಟಿ ಕ್ಲಾಸ್ ವರ್ಕ್ಸ್. ಅರ್ಥ ಆಯ್ತಾ? ಸೊ ಈ ಟೆಂಪರರಿ ಡಿಸ್ಕಾರ್ಡ್ ಆಗೋದಿದೆಯಲ್ಲ, ಇದನ್ನು ನಾವು ಇನ್ ಜನರಲ್ ನೋಡ್ತೀವಿ. ನಾರ್ಮಲ್ ಆಗಿ ಲೆಟ್ಸ್ ಸೇ ಇಲ್ಲಿಗೆ ಹೋದರೆ kubectl, ಬೆಟರ್ ಲೆಟ್ ಮೀ ಟೇಕ್ ದಿ ಬ್ಲ್ಯಾಕ್ ಒನ್. kubectl, ಒನ್ ಸೆಕೆಂಡ್ ಇರಿ. ನಾರ್ಮಲ್ ಆಗಿ ನೀವು ಈ ಥರ kubectl ಗೆಟ್ ಪಿ ಸಿ ಅಂತಾದರೂ ಕೊಡ್ಬೋದು. ಓಕೆ, ctl get pc ಅಂತ ಕೊಟ್ಟರೆ kubectl ಕಮಾಂಡ್ ಇಲ್ವಾ? ಓಕೆ, ಸಾರಿ, ನಾನು ಇರೋದು ಕಂಟೈನರ್ ಒಳಗಡೆ ಇದ್ದೀನಲ್ವ, ಅಂದರೆ ಪಾಡ್ ಒಳಗಡೆ ಇದ್ದೀನಲ್ವ, ಸೊ ಅದಕ್ಕೋಸ್ಕರ ಬಿಡಿ. ಈಗ kubectl ಗೆಟ್ ಪ್ರಿಯಾರಿಟಿ ಕ್ಲಾಸ್, ಪಿ ಎಸ್ ಅಂತಂದರೆ ಪ್ರಿಯಾರಿಟಿ ಕ್ಲಾಸ್ ಅಂತ. ಇನ್ ಜನರಲ್ ಆಗಿ ಪ್ರಿಯಾರಿಟಿ ಕ್ಲಾಸ್ ಅಂತಲೂ ಕೊಡಬಹುದು. ಇದು ಶಾರ್ಟ್ಕಟ್ ನೇಮ್ ಪಿ ಸಿ ಅಂತಂದ್ರೆ, ಅಂದರೆ RS ಅಂತಂದಾಗ ರಿಪ್ಲಿಕಾ ಸೆಟ್ ಹೇಗೋ ಇಲ್ಲಿ ಪಿ ಸಿ ಅಂತ ಕೊಟ್ಟಾಗ ಪ್ರಿಯಾರಿಟಿ ಕ್ಲಾಸ್ ಅಂತ ಹೇಳ್ತೀವಿ. ಸೊ ಸೇಮ್ ಥಿಂಗ್. ಸೊ PRI ಓಕೆ ಇದೆ. ಸೊ ಪಿ ಸಿ ಅಂತ ಆದರೂ ಆಗ್ಬೋದು, ಇಲ್ಲ ಪ್ರಿಯಾರಿಟಿ ಕ್ಲಾಸಸ್ ಅಂತ ಆದರೂ ಆಗ್ಬೋದು. ಈಗ ಬೈ ಡಿಫಾಲ್ಟಾಗಿ ಪ್ರಿಯಾರಿಟಿ ಕ್ಲಾಸ್ ಅಂತ ಬಂದಾಗ ಒಂದು ಪ್ರಿಯಾಂಪ್ಷನ್ ಪಾಲಿಸಿ, ಪ್ರಿಯಾಂಪ್ಟ್ ಲೋವರ್ ಪ್ರಿಯಾರಿಟಿ ಅಂತ ಇರುತ್ತೆ. ಇಲ್ಲಿ ಗ್ಲೋಬಲ್ ಡಿಫಾಲ್ಟ್ ಫಾಲ್ಸ್ ಇದೆ, ಇಟ್ಸ್ ಓಕೆ. ಒಂದು ವ್ಯಾಲ್ಯೂ ಅನ್ನೋದನ್ನ ಕೊಟ್ಟಿರ್ತಾರೆ. ಎಷ್ಟು ಕ್ರಿಟಿಕಲ್ ಈ ಪಾಡ್ ಅಂತ ನಾನು ಗೇಜ್ ಮಾಡಬೇಕಂದ್ರೆ, ಈ ಪಾಡಲ್ಲಿ ಎಷ್ಟು ಹೈಯರ್ ವ್ಯಾಲ್ಯೂ ಇರುತ್ತೋ ಅದು ಹೈಯರ್ ದಿ ನಂಬರ್, ಎಷ್ಟು ಲೋವರ್ ಇರುತ್ತೋ ಅಷ್ಟು ಲೋವರ್. ಆಯಿತಾ, ಈಗ ನಾವೇನು ಮಾಡ್ಕೋಬೋದು ಅಂತಂದರೆ, ಓಕೆ, ನಾನು ಒಂದು ಪ್ರೊಡಕ್ಷನ್ ಕ್ಲಸ್ಟರ್ದು ಇದು ಮಾಡ್ಕೊಳ್ಳೋಣ. ಸೊ ಬೆಟರ್ ಲೆಟ್ ಮಿ ಗೋ ಹಿಯರ್. ಆಯಿತಾ, ನಾನು ಆ್ಯಡ್ ಮಾಡಿದ್ದೀನಿ ಇಲ್ಲೆಲ್ಲ ಕೂಡ. ಸೊ ಇಲ್ಲಿ ನೋಡಿ, ಸೊ ಪ್ರಿಯಾರಿಟಿ ಕ್ಲಾಸ್ ಅಂತಂದರೆ ಪ್ರಿಯಾರಿಟಿ ಕ್ಲಾಸ್ ಇಸ್ ಸ್ಕೋಪ್ ರಿಸೋರ್ಸ್ ದಟ್ ಅಸೈನ್ಸ್ ಅ ನ್ಯೂಮರಿಕ್ ಪ್ರಿಯಾರಿಟಿ ವ್ಯಾಲ್ಯೂ ಟು ದ ಪಾಡ್. ಆಯಿತಾ, ಹೈಯರ್ ಪ್ರಿಯಾರಿಟಿ ಯಾವುದಿರುತ್ತೋ ಅದಕ್ಕೆ ಹೋಗುತ್ತೆ. ನಾರ್ಮಲಾಗಿ ಫಸ್ಟ್ ಥಿಂಗ್ ನಾನು ಈ ಪ್ರಿಯಾರಿಟಿ ಕ್ಲಾಸ್ನ ಆ್ಯಡ್ ಮಾಡಬೇಕು. ಐದರ್ ನಾನು ಈ ಥರನಾದರೂ ಬರೀಬೇಕು, ಇಲ್ಲ ಇಂಪ್ಯಾರಿಟಿವ್ ಅಲ್ಲಾದರೂ ಬರೀರಿ. ಇಲ್ಲಿ ನೋಡಿ, API ವರ್ಷನ್ scheduling.ki.io ಇರುತ್ತೆ, ಪ್ರಿಯಾರಿಟಿ ಕ್ಲಾಸ್ ಇರುತ್ತೆ, ಮೆಟಾಡೇಟಾ ಪ್ರಿಯಾರಿಟಿ, ಹೈ ಪ್ರಿಯಾರಿಟಿ ಅಂತ ಇದೆ. ಇಲ್ಲಿ ಸ್ಪೆಕ್ಕಲ್ಲಿ ಒಂದು ಪಾಡ್ ಸ್ಪೆಕ್ಕಲ್ಲಿ ನೀವು ಇಲ್ಲಿ ಮೆಟಾಡೇಟಾ ನೇಮ್ ಏನು ಕೊಟ್ಟಿರ್ತೀರಲ್ಲ, ಆ ಮೆಟಾಡೇಟಾ ನೇಮ್ನ ನಾನು ಯೂಸ್ ಮಾಡಬೇಕಾಗತ್ತೆ, ಹೈ ಪ್ರಿಯಾರಿಟಿ ಅಂತ. ಆಯಿತಾ, ಫಸ್ಟ್ ನಾನು ಡಿಪ್ಲಾಯ್ ಮಾಡಿ ತೋರಿಸ್ತೀನಿ, ಯು ವಿಲ್ ಗೆಟ್ ಇಟ್. ಸೊ ಹೈಯರ್ ಈಸ್ ಈಕ್ವಲ್ ಟು ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಓಕೆ, ಈಗ ಯಾಕೆ ಎಕ್ಸಿಸ್ಟ್ ಇರುತ್ತೆ ಅಂತಂದರೆ, ಎಸ್ಪೆಷಲಿ ಪ್ರೊಡಕ್ಷನ್ ವರ್ಕ್ಲೋಡ್ಸ್ನ ಶೆಡ್ಯೂಲ್ ಮಾಡಬೇಕಾದ್ರೆ, ಅಥವಾ ಪ್ರೊಡಕ್ಷನ್ ಮತ್ತು ಪ್ರೀ-ಪ್ರಾಡ್ ನೋಟ್ಸು ಈ ಥರ ಮಲ್ಟಿಪಲ್ ನೋಟ್ಸ್ಗಳು ಸೇಮ್ ಕ್ಲಸ್ಟರ್ನ ಶೇರ್ ಮಾಡುವಾಗ ಈ ಥರ ನಾವು ಕ್ಲಾಸಸ್ನ ಆ್ಯಡ್ ಮಾಡಬೇಕಾಗಿ ಬರುತ್ತೆ. ಸೊ ಹಾಗಾದರೆ ಲೆಟ್ಸ್ ಗೋ ಹಿಯರ್.
ಓಕೆ, ಐದರ್ ನೀವು ಡಿಫಾಲ್ಟ್ ಇಂಪ್ಯಾರಿಟಿವ್ ಎಲ್ಲಾದರೂ ಹೋಗಲಿ ಡಿಕ್ಲರೇಟಿವ್ ಆದರೂ ಹೋಗಿ ನೋಡಿ. ಇಂಪ್ಯಾರಿಟಿವ್ ಹೋದರೆ ಫಸ್ಟ್ ನೀವು ಪ್ರಿಯಾರಿಟಿ ಕ್ಲಾಸ್ನ ಡಿಪ್ಲಾಯ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಪ್ರಿಯಾರಿಟಿ ಕ್ಲಾಸ್ ನೇಮಲ್ಲಿ ಕ್ರಿಟಿಕಲ್ ಪ್ರೊಡಕ್ಷನ್, ಯಾವ ಕ್ರಿಟಿಕಲ್ ಪ್ರೊಡಕ್ಷನ್ ಯೂಸ್ ಮಾಡಿರ್ತೀರ ಅದನ್ನು ಆ್ಯಡ್ ಮಾಡಿದ್ರೆ ಸಾಕು. ಸೊ ವಾಟ್ ಐ ವಿಲ್ ಡು, ಫಸ್ಟ್ ಇಂಪ್ಯಾರಿಟಿವ್ ಹೋಗ್ತೀನಿ ನೋಡಿ. ಈ ಕ್ರಿಟಿಕಲ್ ಪ್ರೊಡಕ್ಷನ್ ಅನ್ನೋದಿದೆಯಾ, ಇಲ್ಲಿ ನನಗೆ ನೋಡ್ ಕ್ರಿಟಿಕಲ್ ಯಾವುದು ಇಲ್ಲ. ಐ ನೀಡ್ ಟು ಕ್ರಿಯೇಟ್ ದ್ಯಾಟ್ ಅಲ್ವಾ. ಓಕೆ, ವಿತ್ ಪ್ರಿಯಾರಿಟಿ ಕ್ಲಾಸ್. ಓಕೆ ಓಕೆ, ಸೊ ಲೆಟ್ಸ್ ಗೋ ಹಿಯರ್. ಒನ್ ಸೆಕೆಂಡ್ ಇರಿ, ಲೆಟ್ ಮಿ ಟೇಕ್ ಒನ್ ಸಿಂಪಲ್ ಒನ್. ಆಯಿತಾ, ಇದನ್ನೇ ತಗೊಳ್ಳೋಣ. ನೇಮ್ ಬಂದ್ಬಿಟ್ಟು ಹೈ ಪ್ರಿಯಾರಿಟಿ ಅಂತ ಇರುತ್ತೆ. ಜಸ್ಟ್ ಇದು ಮಾಡಲಿಕ್ಕೋಸ್ಕರ ಅಷ್ಟೇ. ವಿ ಎ test.yaml ಇರುತ್ತೆ ಆಲ್ರೆಡಿ. ಓಕೆ, ನಾನು pc.yaml ಅಂತ ಹೇಳ್ತಾ ಇದ್ದೀನಿ. ಆಯಿತಾ, ಇನ್ಸರ್ಟ್ ಪೇಸ್ಟ್ ಇಟ್ ಅಂತ ಹಾಕಿ ಎಸ್ಕೇಪ್ ಸೇವ್. ವ್ಯಾಲ್ಯೂ 1000 ಅಂತ ಕೊಟ್ಟಿದ್ದೀನಲ್ಲ, ಇದನ್ನು ನಾನು 3000 ಅಂತ ಹಾಕಿರ್ತೀನಿ ಜಸ್ಟ್ ನನ್ನ ಪಾಡ್ನ ವ್ಯಾಲ್ಯೂಗೋಸ್ಕರ ಅಷ್ಟೆ. ಸೊ ಇದನ್ನು 3000 ಅಂತ ಹಾಕಿ ಸೇವ್ ಮಾಡ್ತೀನಿ. ಈಗ kubectl ಅಪ್ಲೈ -f pc.yaml ಅಂತ ಹಾಕ್ತೀನಿ. ಓಕೆ, ಕ್ರಿಯೇಟೆಡ್. ಗೆಟ್ ಪಿ ಸಿ ಹೈ ಪ್ರಿಯಾರಿಟಿ ಈಸ್ ಕ್ರಿಯೇಟೆಡ್. ಆಯಿತಾ, ಇಲ್ಲಿ ನಂಬರ್ ಜಾಸ್ತಿ ಇದೆಯಲ್ಲ, ಇನ್ನು 3 0 ಆ್ಯಡ್ ಮಾಡಬೇಕು. ಓಕೆ, ಸೊ ಇಲ್ಲಿ ಬನ್ನಿ. ಓಕೆ, ಇಲ್ಲಿಗೆ ಹೋಗಿ ಇಲ್ಲಿ ನಾವು ಇನ್ನು 3 zeros ಕೊಡೋಣ. 3 zeros ವರ್ಕ್ ಆಗಲ್ಲ. ಆ್ಯಕ್ಚುಲಿ ಪ್ರಿಯಾರಿಟಿ ಕ್ಲಾಸ್ನ ಮ್ಯಾಕ್ಸ್ ಬಂದು ಇದೇ ಮ್ಯಾಕ್ಸಿಮಮ್ ಇದೆ. ನೋಡ್ ಕ್ರಿಟಿಕಲ್ ಅಂತಿದೆಲ್ಲ, ಇದೇ ಮ್ಯಾಕ್ಸಿಮಮ್ ಬರೋದು. ನಾವೇನು ಮಾಡೋಣ ಅಂದರೆ ವಿ ಕ್ಯಾನ್ ಆ್ಯಡ್ ದಿಸ್ ನೋಡ್ ಕ್ರಿಟಿಕಲ್ ಡೈರೆಕ್ಟಾಗಿ. ಯು ಡೋಂಟ್ ನೀಡ್ ಟು ವರಿ. ಆಯಿತಾ, ಇದು ಮೀಡಿಯಮ್ ಬರುತ್ತೆ, ಇದು ಹೈಯೆಸ್ಟ್ ಬರುತ್ತೆ, ಅಂದರೆ ಲೈಕ್ ಮ್ಯಾಕ್ಸ್ ಬರುತ್ತೆ, ಇದು ಹೈಯೆಸ್ಟ್, ಅಂದರೆ ಇದೇ ಹೈ ಇರೋವಂಥದ್ದು. ಇಲ್ಲಿ ನೋಡಿ, ಇದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ಬೋದು. ಆಯಿತಾ, ಸೊ ಹಾಗಾಗಿ ನಾನೇನು ಮಾಡ್ತೀನಿ, ನನ್ನ ಪಾಡಲ್ಲಿ, ಆಯಿತಾ, ವಿಲ್ ಟೇಕ್ ಒನ್ ಪಾಡ್. ಓಕೆ, ಇಲ್ಲಿ ಒಂದು ಸತಿ ಇಲ್ಲಿಗೆ ಹೋದರೆ ಇಲ್ಲ ಅಂದರೆ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇನ್ನೊಂದು ಶೆಡ್ಯೂಲಿಂಗ್ ಫೇಸ್ ಅಂತ ಬಂದಾಗ ಈ ಥರ ಫಸ್ಟ್ ಹೈಯರ್ ನಂಬರ್ ಇದೆ, ಶೆಡ್ಯೂಲ್ ಫಸ್ಟ್ ಆಗುತ್ತೆ, ಇದು ಸೆಕೆಂಡ್ ಆಗುತ್ತೆ, ಇದು ಲಾಸ್ಟ್ ಆಗುತ್ತೆ. ಇದೇ ಸಿಚುವೇಶನ್. ನನಗೇನು ಬೇಕು ಅಂತ ಹೇಳಿದ್ರೆ, ಲೆಟ್ಸ್ ಟೇಕ್ ಒನ್ ಸಿಂಪಲ್ ಪಾಡ್. ಆಯಿತಾ, ವಿತ್ ಪ್ರಿಯಾರಿಟಿ ಕ್ಲಾಸ್. ಪ್ರಿಯಾರಿಟಿ ಕ್ಲಾಸ್ ಹೇಗೆ ಇದು ಮಾಡೋದು ಅಂತ ಗೋ ಬ್ಯಾಕ್ ಇಲ್ಲಿ ಟರ್ಮಿನಲ್ಗೆ. ವಿ ಐ ಕ್ರಿಟಿಕಲ್ ಪಾಡ್ ಅಂತ ಹೇಳಿ .yaml ಅಂತ ಹೇಳಿ ಇನ್ಸರ್ಟ್ ಪೇಸ್ಟ್ ಅಂತ ಕೊಡ್ತಾ ಇದ್ದೀನಿ. ಈಗ ಇಲ್ಲಿ ಪ್ರಿಯಾರಿಟಿ ಕ್ಲಾಸ್ ನೇಮ್ ಇದೆಯಲ್ಲ, ಇದನ್ನು ತಗೊಳ್ತೀನಿ. ಆಯಿತಾ, ಸಿನ್ಸ್ ನಮ್ಮ ಹತ್ರ ಇಲ್ಲಿ ಜಾಗ ಜಾಸ್ತಿ ಇರೋದ್ರಿಂದ ನಮಗೆ ಆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಟ್ ಪ್ರಿಯಾರಿಟಿ ಕ್ಲಾಸ್ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಆಯಿತಾ, ಈ ಥರ ಹಾಕಿ ಪೇಸ್ಟ್ನ ಹಾಕಿ ಸಿಸ್ಟಮ್ ಕ್ರಿಟಿಕಲ್ ನೋಡ್, ಅಂದರೆ ಸಿಸ್ಟಮ್ ನೋಡ್ ಕ್ರಿಟಿಕಲ್ ಅಂದರೆ ಇದು ಹೈಯೆಸ್ಟ್ ಕ್ಲಾಸ್ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಕಂಟೈನರ್, ಇಷ್ಟು ದಿನ ನಾವು ಕಂಟೈನರ್ನ ಆ್ಯಡ್ ಮಾಡ್ತಾಯಿದ್ವಿ, ಆಮೇಲೆ ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ ರಿಸೋರ್ಸ್ನ ಆ್ಯಡ್ ಮಾಡ್ತಾಯಿದ್ವಿ. ಈಗ ಪ್ರಿಯಾರಿಟಿ ಕ್ಲಾಸ್ ಬೇಕು ಅಂದರೆ, ಅಂದರೆ ನಿಮ್ಮ ಶೆಡ್ಯೂಲಿಂಗ್ ಫೇಸಲ್ಲಿ ಹೈಯೆಸ್ಟ್ ಪ್ರಿಯಾರಿಟಿ ಆಗಿ ಈ ಪಾಡ್, ಅಂದರೆ ಈ ಪಾಡ್ ಬರ್ತಾ ಇದೆ ಅಂತಂದರೆ ಎಲ್ಲ ಪಾಡ್ಗಳು ಸೈಡ್ಗೆ ಹೋಗುತ್ತೆ ಆ್ಯಂಡ್ ಇದು ಶೆಡ್ಯೂಲ್ ಆಗುತ್ತೆ ಅನ್ನೋದು ರೀಸನ್. ನಾವು ಎಸ್ಕೇಪ್ ಸೇವ್ ಇಟ್. ಈಗ ನಾವೇನು ಮಾಡೋಣ ಅಂದರೆ kubectl ಅಪ್ಲೈ -f ಕ್ರಿಟಿಕಲ್ ಆ್ಯಪ್ ನಾವು ಕ್ರಿಯೇಟೆಡ್. ನಾವು ಗೆಟ್ ಪಾಡ್ಸ್. ಓಕೆ, kubectl ಗೆಟ್ ಪಾಡ್ಸ್. ನೋಡಿ, ಇದು ಪಾಡ್ ಕ್ರಿಯೇಟ್ ಆಯಿತು. ಓಕೆ, ಪೇಮೆಂಟ್ ಸರ್ವಿಸ್ ಅಲ್ಲ, ಒಂದು ಸೆಕೆಂಡ್ ಇರಿ. ಇಲ್ಲಿ ಇಮೇಜ್ ಇದೆಯಲ್ಲ, ಇಮೇಜ್ನ ಸದ್ಯಕ್ಕೆ ಎಂಜಿನಿಕ್ಸ್ ಅಂತ ಹಾಕ್ಕೊಳ್ಳೋಣ. ಓಕೆ, ಎಂಜಿನಿಕ್ಸ್ ಹಾಕ್ಕೊಂಡು ಸೇವ್ ಮಾಡೋಣ. ಅಪ್ಲೈ ಮಾಡಿ ನಾವು ಗೆಟ್ ಪಾಡ್ಸ್ ನೋಡಿ ರನ್ನಿಂಗ್. ಸೊ
ಇದು ಹೈಯೆಸ್ಟ್ ಪ್ರಿಯಾರಿಟಿ ಪಾಡ್ ಆಗಿ ಬರುತ್ತೆ. ಈಗ kubectl ಡಿಸ್ಕ್ರೈಬ್ ಪಾಡ್ ಈ ಪೇಮೆಂಟ್ ಸರ್ವಿಸ್ನ ಡಿಸ್ಕ್ರೈಬ್ ಮಾಡಿದ್ರೆ ನಿಮಗೆ ಇಲ್ಲಿ 1 by 1 ಬನ್ನಿ. ಓಕೆ, ಇಲ್ಲಿ ನೋಡಿ ಪ್ರಿಯಾರಿಟಿ ಕ್ಲಾಸ್ ಇದು ಸೆಟ್ ಆಗಿರುತ್ತೆ. ಇದು ಹೈಯೆಸ್ಟ್ ಪ್ರಿಯಾರಿಟಿಯಲ್ಲಿ ನಿಮ್ಮ ಪಾಡ್ ಇದೆ ಅಂತ ಹೇಳ್ತಾ ಇದೆ, ಆಯಿತಾ. ಸೊ ದಿಸ್ ಈಸ್ ವಾಟ್ ಪ್ರಿಯಾರಿಟಿ ಕ್ಲಾಸ್ ಅಂದರೆ. ಸೊ ಪ್ರಿಯಾರಿಟಿ ಕ್ಲಾಸ್ ಇಸ್ ಬೇಸಿಕಲಿ ನಿಮಗೆ ಯಾವುದು ಈಗ ಈ ಪಾಡ್ಗೆ ನಾನು ಪ್ರಿಯಾರಿಟಿ ಸೆಟ್ ಮಾಡಿದ್ದೀನಿ ಅಂದರೆ ಇಟ್ ವಿಲ್ ಮೇಕ್ ಶೂರ್ ದ್ಯಾಟ್ ಈ ಬೇರೆ ಯಾವುದು ಪ್ರಿಯಾರಿಟಿ ಇರಲ್ವೋ ಅದನ್ನು ಲೈಕ್ ಡಿಲೀಟ್ ಮಾಡುತ್ತೆ ಅಥವಾ ಟರ್ಮಿನೇಟ್ ಮಾಡುತ್ತೆ ಅಥವಾ ಮೂವ್ ಮಾಡಿಬಿಟ್ಟು ಈ ನೋಡಲ್ಲಿ ಆ ಪಾಡ್ ಅನ್ನೋದು ಕೂತ್ಕೊಳ್ಳುತ್ತೆ. ಓಕೆ, ಇದೇ ಪ್ರಿಯಾರಿಟಿ ಸೆಟ್ ಮಾಡ್ಕೊಳ್ಳೋದನ್ನೇ ಪ್ರಿಯಾರಿಟಿ ಕ್ಲಾಸ್, ಆಯಿತಾ. ಸೊ ನಿಮಗೆ ಇಲ್ಲಿಗೆ ಹೋದರೆ ನಿಮಗೆ ಯು ಕ್ಯಾನ್ ಸಿ ಮಲ್ಟಿಪಲ್ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ. ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಪ್ರಿಯಾರಿಟಿ ಕ್ಲಾಸ್ನ ಹೇಗೆ ಸೆಟ್ ಮಾಡೋದು, ಪ್ರತಿಯೊಂದು ಕೂಡ ಇದೆ. ಸೊ ಯು ಕ್ಯಾನ್ ವಾಚ್ ಇಟ್, ಆಯಿತಾ. ಹಾಗೆ ನಾನು ಇಲ್ಲಿ ಸಿನಾರಿಯೋ ಬೇಸ್ಡು ಮಿಸ್ಟೇಕ್ಸು ಪ್ರತಿಯೊಂದು ಕೂಡ ಕೊಟ್ಟಿದ್ದೀನಿ. ಇಂಟರ್ವ್ಯೂ ಬೇಸ್ಡ್ ಬಂದಾಗ ಸಿನಾರಿಯೋಸ್ ಯಾವ ರೀತಿ ಕೇಳ್ತಾನೆ ಅದು ಇನ್ ಡೀಟೇಲ್ ಆಗಿದೆ ಇಲ್ಲಿ. ನೀವು ಇದೊಂದು ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಓದ್ಕೊಂಡೋಗಿ, ಡೆಫಿನೆಟಾಗಿ ಹೇಳ್ತಾ ಇದ್ದೀನಲ್ಲ, ನೀವು ಎಂಥ ಇಂಟರ್ವ್ಯೂಲ್ಲಿ ಈವನ್ ಫಾರ್ 7 years ಕುಬರ್ನೆಟಿಸಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಕ್ವಶನ್ಸ್ ಕೇಳೋದು ಕೂಡ ಯು ಕ್ಯಾನ್ ಕ್ಲಿಯರ್ ದಿಸ್ ಒನ್, ಆಯಿತಾ. ಅದು ನಾನು ಪ್ರಾಮಿಸ್ ಮಾಡ್ತೀನಿ ನಿಮಗೆ. ಸೊ ಅದಕ್ಕೋಸ್ಕರ ನನಗೇನೆಂದರೆ ಈ ನೋಟ್ಸ್ನಾದರೂ ಓದಿ, ಫೈನಲ್ ಈ ಇಂಟರ್ವ್ಯೂ ಕ್ವಶನ್ಸ್ ಆದರೂ ಓದಿ. ಸೊ ಇದರಿಂದ ಮ್ಯಾಕ್ಸಿಮಮ್ ನಿಮಗೆ ಯು ವಿಲ್ ಗೆಟ್ ಅನ್ ಐಡಿಯಾ, ಆಯಿತಾ. ಸೊ ಇಲ್ಲಿ ಈವನ್ ಎಕ್ಸಾಮಲ್ಲಿ ಯಾವ ರೀತಿ ಪ್ರಿಯಾರಿಟಿ ಕ್ಲಾಸ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ, ಎಸ್. ಸೊ ಇಷ್ಟು ಪ್ರಿಯಾರಿಟಿ ಕ್ಲಾಸ್ ಬಗ್ಗೆ. ಓಕೆ, ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾರೆ. ಆ್ಯಂಡ್ ದಯವಿಟ್ಟು 10 likes ಚಾಲೆಂಜ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ತುಂಬ ಮೋಟಿವೇಶನ್ ಇರುತ್ತೆ ನನಗೆ. ಓಕೆ, ಸೊ ಯಾ ಇಷ್ಟು. ಸೊ ಥ್ಯಾಂಕ್ ಯು ಸೋ ಮಚ್.